ಬೆಂಗಳೂರಿನಲ್ಲಿ ಸ್ಫೋಟಕಕ್ಕೆ ಸಂಚು ರೂಪಿಸಿದ್ದಂತಹ ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆಯ ಭಯೋತ್ಪಾದಕ ಜುನೈದ್ ಅಹ್ಮದ್ ಕುರಿತು ಮಾಹಿತಿ ನೀಡಿದವರಿಗೆ 5 ಲಕ್ಷ ರೂಪಾಯಿ ನಗದು ಬಹುಮಾನ ನೀಡುವುದಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಘೋಷಣೆ ಮಾಡಿದೆ. 33 ವರ್ಷದ ಜುನೈದ್ ಅಹ್ಮದ್ ಘೋಷಿತ ಅಪರಾಧಿಯಾಗಿದ್ದು ಶಸ್ತ್ರಾಸ್ತ್ರ, ಗುಂಡು ಹಾಗೂ ಸ್ಫೋಟಕ ವಸ್ತುಗಳ ಜಪ್ತಿ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ. 2023ರ ಜುಲೈನಲ್ಲಿ ಹೆಬ್ಬಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನಾಗಶೆಟ್ಟಿಹಳ್ಳಿಯ ಮಲ್ಲಿಗೆ ಲೇಔಟ್ ನಿವಾಸಿಯಾಗಿದ್ದ ಜುನೈದ್ ಅಹ್ಮದ್, ಜುನೈದ್, ಜೆಡಿ, ಜಶ್ಮಿದಾ, ಜಾನ್, ಸುಹಾನಾ, ಡಿಜೆ, ರಿಚ್, ಜಮೀಲಾ ಎಂಬ ಹಲವು ಉಪನಾಮಗಳಿಂದ ಗುರುತಿಸಿಕೊಂಡಿದ್ದಾನೆ ಅಂತ ಎನ್ಐಎ ಹೇಳಿದೆ. ಅವನ ಬಂಧನಕ್ಕೆ ಸಹಾಯವಾಗುವ ಯಾವುದೇ ಮಾಹಿತಿಯನ್ನ ನೀಡಿದವರ ಗುರುತನ್ನ ಈಗ ರಹಸ್ಯವಾಗಿಡಲಾಗುವುದು. ಮಾಹಿತಿಯನ್ನ 0829510900 ಅಥವಾ 8904241100ಗೆ ಹಂಚಿಕೊಳ್ಳಬಹುದು ಅಂತ ಎನ್ಐಎ ಹೇಳಿದೆ. 2023ರಲ್ಲಿ ಬೆಂಗಳೂರಿನಲ್ಲಿ ಭಯೋತ್ಪಾದಕ ದಾಳಿ ನಡೆಸೋಕೆ ಸಂಚು ರೂಪಿಸಿದಂತಹ ಪ್ರಕರಣದಲ್ಲಿ 5 ಶಂಕಿತ ಉಗ್ರರನ್ನ ಸಿಸಿಬಿ ಬಂಧಿಸಿತ್ತು. ಈ ಪ್ರಕರಣದಲ್ಲಿ ಜುನೈದ್ ಸೇರಿದಂತೆ ಕೆಲವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಜುನೈದ್ ಈ ಹಿಂದೆ ಶ್ರೀಗಂಧ ಕಳ್ಳಸಾಗಣೆ ಮತ್ತು ದರೋಡೆ ಪ್ರಕರಣಗಳಲ್ಲೂ ಕೂಡ ಬಂಧನಕ್ಕೊಳಗಾಗಿದ್ದ. ಜಾಮೀನಿನಲ್ಲಿ ಬಿಡುಗಡೆಯಾಗಿದ್ದ ಆ ಬಳಿಕ ಈಗ ದೇಶ ಬಿಟ್ಟು ಮಧ್ಯಪ್ರಾಚ್ಯದ ದೇಶದಲ್ಲಿ ಈಗ ಆಶ್ರಯವನ್ನ ಪಡೆದಿದ್ದಾನೆ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ತನಿಖೆಯನ್ನ ಮುಂದುವರೆಸಿರುವಂತಹ ಎನ್ಐಎ ಈಗ ಜನವರಿ 2026ರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೂರಕ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದೆ. ಇದರಲ್ಲಿ ಜುನೈದ್ ಅಹ್ಮದ್ನ ತಾಯಿ ಅನೀಶ್ ಫಾತಿಮಾ ಈಗ ಸೇರಿದಂತೆ ಇತರರ ಹೆಸರನ್ನು ಕೂಡ ಸೇರಿಸಲಾಗಿದೆ. ಅನೀಸ್ ಫಾತಿಮಾ ಅವರು ಈಗ ಜೈಲಿನಲ್ಲಿದ್ದಂತಹ ಟಿ ನಾಸೀರ್ಗೆ ಆರ್ಥಿಕ ಸಹಾಯ ಮತ್ತು ಸಂವಹನ ಸೌಲಭ್ಯ ಒದಗಿಸ್ತಾ ಇದ್ರು ಹಾಗೂ ತನ್ನ ಮಗನ ಸೂಚನೆಯಂತೆ ಸ್ಫೋಟಕಗಳನ್ನ ನಿರ್ವಹಿಸ್ತಾ ಇದ್ರು ಎಂಬ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಅಲ್ಲದೆ ಜೈಲಿನಲ್ಲಿದ್ದಂತಹ ಕೈದಿಗಳಿಗೆ ಮೊಬೈಲ್ ಪೂರೈಸ್ತಾ ಇದ್ದಂತಹ ವೈದ್ಯರೊಬ್ಬರ ಪಾತ್ರವನ್ನ ತನಿಖಾ ಸಂಸ್ಥೆ ಬಯಲಿಗೆಳೆದಿದೆ.